ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ. ಇದು ಆ್ಯಕ್ಚುಲಿ ಒನ್ ಡೇ ವಿಡಿಯೋ ಅಲ್ಲ, ಒಂದು 3-4 ಡೇಸ್ ಆಗಿತ್ತು. ಮೊನ್ನೆ ನನ್ನ ತಮ್ಮ ಕಲ್ಲಂಗಡಿ ಹಣ್ಣು ಮತ್ತು ಜಾಮೂನು, ರಾಮ್ಪಾಲ್ದ ಹಣ್ಣು ಅಂತಾರೆ ನಮ್ಮ ಕಡೆ, ಇದನ್ನು ತಂದಿದ್ದ. ಕಲ್ಲಂಗಡಿ ಹಣ್ಣೆಲ್ಲ ತಿಂದ್ವಿ. ಸಂಜೆ ಆಯಿತು. ನನ್ನ ತಮ್ಮ ಅಂದರೆ ನನ್ನ ಮಗಳಿಗೆ ತುಂಬ ಭಯ ಪಡ್ತಾಳೆ, ಹಂಗೆ ಪ್ರೀತಿನೂ ಮಾಡ್ತಾಳೆ. ಬಟ್ ಒಂದೊಂದು ಸಲ ಅವನೇನೋ ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಅಳ್ತಾಳೆ. ಅವತ್ತು ಹಂಗೆ ಹೇಳ್ತಾಯಿದ್ಲು. ಅದಾದಮೇಲೆ ಅವ್ರ ಅತ್ತೆ ಕೈಲಿ ಜೋರು ಜಗಳ. ನೋಡಿದ್ರಿ ಅಲ್ವಾ ಹೆಂಗೆ ಜಗಳ ಆಡೋದ್ಲು ಅಂತ. ಅದಾದಮೇಲೆ ನನ್ನ ನಾದಿನಿ ಕಾಫಿ ಇಟ್ಕೊಟ್ಲು. ನನಗೆ ಕಾಫಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಕಾಫಿ ಕುಡಿಲಿಲ್ಲ ಅಂದರೆ ತಲೆನೋವು ಬಂದುಬಿಡುತ್ತೆ. ಅದಾದಮೇಲೆ ಜಾಮೂನ್ ಮಾಡಿದ್ವಿ. ನೀವೇ ನೋಡ್ತಾ ಇರ್ಬೋದು, ನಾನೇ ಮಾಡಿದೆ. ಬಟ್ ಅಷ್ಟು ಚೆನ್ನಾಗಿರಲಿಲ್ಲ. ನನ್ನ ತಮ್ಮ ಮಾಡಿದ್ದು ಅದಂತೂ ಸೂಪರಾಗಿತ್ತು. ಪಾಕ ಕಾಯ್ಸೋಕ್ಕೋಗಿ ಜಾಸ್ತಿ ಕಾದು ಅದು ಅವಾಂತರ ಆಗಿತ್ತು. ಬಟ್ ಓಕೆ, ಚೆನ್ನಾಗಿತ್ತು. ನೋಡಿ ಹೇಗೆ ಮಾಡೋದು ಅಂತ ಆ್ಯಕ್ಚುಲಿ ಎಲ್ಲರಿಗೂ ಗೊತ್ತಿರುತ್ತೆ, ನಾನು ಹೇಳ್ಕೊಡೋ ಅಗತ್ಯ ಇಲ್ಲ. ಅದಾದಮೇಲೆ ಫಂಕ್ಷನ್ ಇತ್ತು. ಫಂಕ್ಷನ್ ಅಂದರೆ ಸತ್ಯನಾರಾಯಣ ಪೂಜೆ. ಸೊ ನಾನು ಈ ಥರ ರೆಡಿಯಾಗಿದ್ದೆ. ರೆಡಿಯಾಗಿ ಒಂದು ವಿಡಿಯೋ ಮಾಡಿಕೊಂಡೆ. ನೋಡಿ, ಸತ್ಯನಾರಾಯಣ ಪೂಜೆ ನಮ್ಮ ಅತ್ತೆ ಮನೆಯಲ್ಲಿ ಮಾಡಿಸಿದ್ರು. ತುಂಬ ಚೆನ್ನಾಗಿ ನಡೀತು ಪೂಜೆ. ಆ್ಯಕ್ಚುಲಿ ಅವರು ಐನರಂತೂ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು. ನೀವೇ ನೋಡಿ. ಬಟ್ ಅವ್ರ ವಾಯ್ಸ್ ಕೇಳಲ್ಲ. ಅವ್ರ ವಾಯ್ಸ್ ಇರೋದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೆ. ಬಟ್ ಅದು ವೀಡಿಯೋ ಪೋಸ್ಟ್ ಆಗಲಿಲ್ಲ, ಶಾರ್ಟ್ ಹೋಗ್ತಾಯಿದೆ. ಸೊ ವೀಡಿಯೋ ಹಾಕಲಿಲ್ಲ. ಸತ್ಯನಾರಾಯಣ ಪೂಜೆ ಮಾಡಿಸಿದ್ರೆ ತುಂಬ ಒಳ್ಳೆಯದಂತೆ. ದಯವಿಟ್ಟು ವರ್ಷಕ್ಕೊಂದ್ಸಲ ಯಾರು ಮಾಡಿಸಿ ಪೂಜೆನ. ನಾನು ಮಾಡಿಸ್ಬೇಕು. ಆಗಲೇ ನಾವು ಗೃಹ ಪ್ರವೇಶದಲ್ಲಿ ಮಾಡಿಸಿರೋದು, ಮತ್ತೆ ಮಾಡಿಸಿಲ್ಲ. ನಾವು ಮಾಡಿಸ್ಬೇಕು. ಬಟ್ ಯಾವಾಗ ಅಂತ ಇನ್ನೂ ಕಾಲ ಕೂಡ ಬಂದಿಲ್ಲ. ಆ ದೇವ್ರು ಯಾವಾಗ ನಮಗೆ ಅಸ್ತು ಅಂತನೋ ಆವಾಗ ಮಾಡಿಸ್ಬೇಕು. ತುಂಬ ಚೆನ್ನಾಗಾಯಿತು ಪೂಜೆ ಮಾತ್ರ. ನನಗಂತೂ ಖುಷಿ ಆಯಿತು. ನಾವೇನಾದರೂ ಮಾಡಿಸೋದಾದರೆ ಈ ಅಂಕಲ್ನ ಬನ್ನಿ ಇಸ್ಕೊಂಡು ಪೂಜೆ ಮಾಡಿಸ್ಬೇಕು. ಓಕೆ, ಬಂದ್ವಿ. ನನ್ನ ಮಗಳು ಪಾಂಡ ಅಂದರೆ ತುಂಬ ಇಷ್ಟಪಡ್ತಾಳೆ. ನೋಡಿ, ಪಾಂಡ ತಪ್ಪಿಕೊಂಡೇ ಮಲ್ಕೊಂಡಿದ್ದಾಳೆ. ಅದಕ್ಕೆ ಎಷ್ಟು ಕ್ಯೂಟ್ ಅಲ್ವಾ ಅಂದ್ಕೊಂಡು ವಿಡಿಯೋ ಮಾಡಿಕೊಂಡೆ. ನನಗಂತೂ ತುಂಬ ಖುಷಿಯಾಗುತ್ತೆ. ನನ್ನ ಮಗಳು ತೀಟೆ ನನಗಂತೂ ಆಗೋಲ್ಲ. ಅದಾದಮೇಲೆ ನೆಕ್ಸ್ಟ್ ಡೇ ಅಂತೂ ನೀವೇ ನೋಡಿ, ಅವಳು ಚಪಾತಿ ಮಾಡೋದಕ್ಕಂತೂ ನಮಗೆ ಎಷ್ಟು ಹಿಂಸೆ ಕೊಟ್ಟಳು, ಎಷ್ಟು ರೋದನೆ ಕೊಟ್ಟಳು ಅಂದರೆ ನಿಜವಾಗ್ಲೂ ಹೇಳೋಕ್ಕೆ ಅಸಾಧ್ಯ. ಚಪಾತಿ ಮಾಡೋ ಅಷ್ಟರಲ್ಲಂತೂ ನನಗೂ ನಮ್ಮ ಅಜ್ಜಿಗೂ 3 ಲೋಕ ಕಾಣಿಸಿದ್ಲು. ಅಜ್ಜಿ ಅಂತೂ ಫುಲ್ಲು ರೊಚ್ಚಿಗೆದ್ಬಿಟ್ಟಿದ್ರು. ನೀವೇ ನೋಡಿ, ಕೂಗಾಡಿ ಕಿರ್ಚಾಡಿ ಲಾಸ್ಟಿಗಂತೂ ಈಸ್ಕೊಂಡು ಚಪಾತಿ ಮಾಡಿದ್ದಕ್ಕಂತೂ ಹೆಂಗೆ ಆಡಿದ್ಲು ಅಂದರೆ ಬಿದ್ದು ಒದ್ದಾಡ್ಬಿಟ್ಲು ಅದೇ ಶೆಲ್ಫ್ ಮೇಲೆ. ಅಯ್ಯೋ ದೇವ್ಡ, ಸಕ್ಕ ಜೋರಾಗಿ ಕಿರ್ಚ್ಕೊಂಡು ಹತ್ತು ಕಣ್ಣೀರು ಹಾಕಿ ಲಾಸ್ಟಿಗೆ ಅಜ್ಜಿ ಮೊಮ್ಮಗಳಂತೂ ನನಗೆ ರೋದನೆ ಇಕ್ಕಿದ್ರು ಇಬ್ಬರು ಸೇರಿಕೊಂಡು. ಆ ರೇಂಜಿಗೆ ಚಪಾತಿ ಆಯಿತು. ಅದು ಚಪಾತಿ ಆಗಲಿಲ್ಲ, ಇನ್ನೇನಾಯಿತು ಅಂತಲೇ ಗೊತ್ತಿಲ್ಲ. ಏನಪ್ಪ? ಓಕೆ ಫ್ರೆಂಡ್ಸ್, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಏನವಾ?